ಮಂಡ್ಯದ ಸಂಜೆ ವೃತ್ತದಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕನ್ನಡಿಗರ ಬೇಡಿಕೆ ಈಡೇರಿಕೆಗಾಗಿ ಈಡುಗಾಯಿ ಚಳವಳಿ ನಡೆಸಲಾಯಿತು. ಎಂಇಎಸ್ ನಿಷೇಧ, ಉತ್ತರ ಕರ್ನಾಟಕ ಅಭಿವೃದ್ಧಿ, ಪರಭಾಷಿಕರ ದಬ್ಬಾಳಿಕೆ, ಪರಭಾಷಿಕರ ಚಿತ್ರಗಳ ಬಹಿಷ್ಕಾರ, ಕೇಂದ್ರದ ಮಲತಾಯಿ ಧೋರಣೆ, ಬಜೆಟ್ನಲ್ಲಿ ಕರ್ನಾಟಕ ನಿರ್ಲಕ್ಷ್ಯ ಖಂಡಿಸಿ ಹೋರಾಟ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಕ್ಷಣವೇ ಕನ್ನಡಿಗರ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂತರ ಏಪ್ರಿಲ್ 30ಕ್ಕೆ ಹುಬ್ಬಳ್ಳಿಯಲ್ಲಿ ಈಡುಗಾಯಿ ಹೊಡೆಯುವ ಚಳುವಳಿ ಎಂದು ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ವಾಟಾಳ್ ಪಕ್ಷ ಇವತ್ತು ಯಾರು ಸತ್ತಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇವೆ. ಸುಮ್ಮನೆ 10 ಲಕ್ಷ 5 ಲಕ್ಷ 3 ಲಕ್ಷ ಕೊಟ್ಬಿಟ್ರೆ ಅವ್ರ ಪ್ರಾಣ ಬರೋದಿಲ್ಲ. ಅವರಿಗೆ ಸಂಪೂರ್ಣವಾಗಿ ಅವರನ್ನು ನಂಬಿರ್ತಕ್ಕಂಥ ಮಕ್ಕಳಿರ್ಬೋದು, ಹೆಂಡತಿ ಇರ್ಬೋದು, ತಾಯಿ ಇರ್ಬೋದು, ಅವರ ಮುಂದಿನ ಜೀವನ ಏನಾಗಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ಕೂಡಲೇ ಅದನ್ನು ಪರಿಶೀಲಿಸಿ ವಹಿಸ್ಕೊಳ್ಬೇಕು ಅಂತೇಳಿ ಕೇಂದ್ರ ಮತ್ತು ರಾಜ್ಯಗಳು ಆಯಾ ಸಂಬಂಧಪಟ್ಟಂಥ ರಾಜ್ಯಗಳು ವಹಿಸ್ಕೊಳ್ಬೇಕು. ಇವತ್ತು ನಾವು ಕನ್ನಡ ಚಳವಳಿ ವಾಟಾಳ್ ಪಕ್ಷ ಈ ರಾಜ್ಯ ಯಾರ ಕೈಲಿದೆ? ತಮಿಳರ ಕೈಲಿದೆಯಾ? ತೆಲುಗರ ಕೈಲಿದೆಯಾ? ಮಲಯಾಳಿಗಳ ಕೈಲಿದೆಯಾ? ಗುಜರಾತಿಗಳ ಕೈಲಿದೆಯಾ? ಮಾರ್ವಾಡಿಗಳ ಕೈಲಿದೆಯಾ? ಬಿಹಾರಿಗಳ ಕೈಲಿದೆಯಾ? ಹಿಂದೆ ಬರೀ ಪರಭಾಷೆಯವರು ದಬ್ಬಾಳಿಕೆ 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 ಪರಭಾಷೆಯರ ದಬ್ಬಾಳಿಕೆ ವಿರುದ್ಧ ಕನ್ನಡ ಚಳವಳಿ ವಾಟಾಳ್ ಪಕ್ಷ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತೇವೆ. ಈ ನಾಡು ಸಂಸ್ಕೃತಿ ಜೊತೆಯಲ್ಲಿ ಹೊಂದ್ಕೊಂಡು ಹೋಗೋದಾದರೆ ಇರ್ಬೋದು, ಇಲ್ಲ ಇಡೀ ರಾಜ್ಯ ಬಿಟ್ಟು ಬಂದಿರತಕ್ಕಂಥ ಪರಭಾಷೆಯವರು ತಮ್ಮ ಗಂಟು ಮೊಟ್ಟೆ ಎಲ್ಲವನ್ನು ಕಟ್ಟಿಕೊಂಡು ರಾಜ್ಯ ಬಿಟ್ಟು ಹೋಗಬೇಕಾಗುತ್ತೆ.